ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಯೋಗ ನಮ್ಮ ದೇಶದ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಅದು ನಮ್ಮ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಮಾತ್ರ ಅಲ್ಲ, ವಿಶ್ವಕ್ಕೆ ಕೊಟ್ಟಂಥ ಕೊಡುಗೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ನಾವು ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡಿ ಅಭಿವೃದ್ಧಿ ಮತ್ತು ಬಲಿಷ್ಠವಾದ ಭಾರತ ಕಟ್ಟುವಂಥ ಕನಸು ಏನಾದಿದ್ರೆ ಆರೋಗ್ಯವಂತ ಸಮಾಜನ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವಿವತ್ತು ಆರೋಗ್ಯವಂತವಾದ ಆ ವ್ಯಕ್ತಿತ್ವ ರೂಪಿಸಿಕೊಂಡು ಆರೋಗ್ಯವಂತವಾದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಬಹುಶಃ ನಾವು ಪ್ರತಿಯೊಬ್ಬರು ಕೂಡ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಆಸಕ್ತಿ ವಹಿಸಿ ಯೋಗವನ್ನು ಅಭ್ಯಸಿಕೊಂಡು ನಾವು ಮಾತ್ರ ಆರೋಗ್ಯವಂತರಾಗಿರುವುದಲ್ಲ, ನಮ್ಮ ಮನೆಯಲ್ಲಿ ಮತ್ತು ನೆರೆಕರೆಯಲ್ಲಿ ಕೂಡ ಇವತ್ತು ಯೋಗಾಸನವನ್ನು ಪರಿಚಯ ಮಾಡಿ ಬಹುಶಃ ಯೋಗಾಸನ ಅಭ್ಯಾಸ ಮಾಡಿಕೊಂಡು ಸರ್ವರು ಕೂಡ ಸಂತೋಷದಿಂದ ಇರಬೇಕು, ಸರ್ವರು ಕೂಡ ಆರೋಗ್ಯದಂಥ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕೆಂಬ ಆ ರಾಯಭಾರಿಗಾಲಾಗಿ ತಾವೆಲ್ಲ ಇವತ್ತು ಕೆಲಸ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯೋಗ ಇವತ್ತು ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ವಿಶ್ವದ ಪ್ರತಿಯೊಂದು ದೇಶದಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಇದನ್ನು ಅಭ್ಯಸಿಕೊಂಡು ಅರ್ಥ ಮಾಡಿಕೊಂಡು ಇದು ಅತ್ಯಂತ ಪರಿಚಯ ಆಗಿದೆ. ನಮ್ಮ ದೇಶದಲ್ಲಿ ಬಹುಶಃ ಯೋಗ ಕಲಿತಂತಹ ಹಲವಾರು ಗುರುಗಳು ಇವತ್ತು ವಿಶ್ವದ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಬಹುಶಃ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ವಿವಿಧ ಆ ಸರ್ಕಾರಿ ಕ್ಷೇತ್ರದ ಅಧಿಕಾರಿಗಳು ಮತ್ತು ಇನ್ನಿತರ ಪೊಲೀಸ್ ಅಧಿಕಾರಿಗಳು ಕೂಡ ಇವತ್ತು ಯೋಗ ಅಭ್ಯಾಸವನ್ನು ಇವತ್ತು ಮಾಡುವಂತಹ ದೊಡ್ಡ ಮಟ್ಟ ಗೌರವ ನಮ್ಮ ದೇಶಕ್ಕೆ ಇವತ್ತು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇವತ್ತು ಯೋಗ ವಿಶ್ವದಲ್ಲಿ ಇಷ್ಟೊಂದು ಚಿರಪರಿಚಿತ ಆಗಬೇಕಾದ್ರೆ ಬಹುಶಃ ನಮಗೆ ಇದ್ದಂಥ ಆ ದೊಡ್ಡ ಮಟ್ಟದ ಶಕ್ತಿ ಏನಿದೆ ಅದನ್ನು ಅವತ್ತಿನ ಕಾಲದಿಂದ ಇವತ್ತಿನವರೆಗೂ ಕೂಡ ಕಾಯವಾಗಿ ಉಳಿಸಿಕೊಂಡು ಬಹುಶಃ ಅದನ್ನು ಅಭ್ಯಾಸ ಮಾಡಿಕೊಂಡು ಅದನ್ನು ಹಂತ ಹಂತವಾಗಿ ಈ ಒಂದು ಪರಿಚಯ ಮಾಡಿಕೊಟ್ಟಂಥ ಬಹುಶಃ ಎಲ್ಲ ಯೋಗ ಗುರುಗಳಿಗೆ ನಾನು ವಿಶೇಷವಾಗಿ ನನ್ನ ಅಭಿನಂದನೆ ಕೃತಜ್ಞತೆ ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಕಾಲ ಇತ್ತು, ಅದು ಇದರ ಬಗ್ಗೆ ಯಾರಿಗೂ ಕೂಡ ಪರಿಚಯ ಇರಲಿಲ್ಲ, ಕೆಲವೇ ಜನ ಇದ್ದರು. ಅದನ್ನು ಯಾರದು ಹೇಳಿದಾಗಲೂ ಕೂಡ ಅದನ್ನು ಯಾರು ಕೂಡ ಒಪ್ತಾನೂ ಕೂಡ ಇರಲಿಲ್ಲ. ಆದರೆ ಅದನ್ನೆಲ್ಲ ಮೆಟ್ಟಿ ಮೀರಿ ಬಹುಶಃ ಇವತ್ತು ಎಲ್ಲರೂ ಕೂಡ ಇದರ ಆಸಕ್ತಿ ವಹಿಸಿಕೊಂಡು ಯೋಗದ ಬಗ್ಗೆ ವಿಶೇಷ ವಿಶ್ವಾಸ ಉಂಟುವಂತಹ ದೊಡ್ಡ ಮಟ್ಟದ ಶ್ರಮವನ್ನು ಅವ್ರು ವಹಿಸಿದನ್ನು ನಾವು ಯಾರು ಕೂಡ ಹಿರಿಯರು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತಿನ ಕಾರ್ಯಕ್ರಮ ಅದು ಒಂದು ದಿವಸದ ಯೋಗ ಅಭ್ಯಾಸದ ಕಾರ್ಯಕ್ರಮ ಮಾತ್ರ ಅಲ್ಲ, ಇವತ್ತಿನ ಕಾರ್ಯಕ್ರಮ ಅದು ಭಾರತ ದೇಶದ ವೈದ್ಯಕೀಯ ಪದ್ಧತಿ ಸಂಪ್ರದಾಯ ವೈದ್ಯಕೀಯ ಪದ್ಧತಿ ಏನಿದೆ, ಭಾರತ ದೇಶ ಇವತ್ತು ಯೋಗಾಸನದ ಒಂದು ವಿಶಿಷ್ಟವಾದ ಆರೋಗ್ಯ ಪೂರಕವಾದ ಒಂದು ಸಂಸ್ಕೃತಿ ಪರಿಚಯ ಏನಿದೆ ಅದನ್ನು ನಾವೆಲ್ಲರೂ ಕೂಡ ಅಭ್ಯಾಸ ಮಾಡಿಕೊಂಡು ಅದನ್ನು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ಸರ್ವರಿಗೆ ನನ್ನ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಾವೆಲ್ಲರೂ ಕೂಡ ಬಹುಶಃ ಇದರಲ್ಲಿ ಅತ್ಯಂತ ಒಂದು ತಮ್ಮ ಕಾಳಜಿಯನ್ನು ವಹಿಸಿಕೊಂಡು ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡಬೇಕು. ನಿಮ್ಮೆಲ್ಲರ ಉದ್ದೇಶ ಏನಂತ ಹೇಳಿದರೆ ನಾವು ಆಸ್ಪತ್ರೆಯನ್ನು ಜಾಸ್ತಿ ಕಟ್ಟಲಿಕ್ಕೆ ಇವತ್ತು ನಾನು ಆರೋಗ್ಯ ಸಚಿವನಾಗಿ ವಿನೂತನ ಅಧಿಕಾರಿಯಾಗಿ ನಾವು ಇದ್ದು ಆಸ್ಪತ್ರೆ ಜಾಸ್ತಿ ಮಾಡೋದು ನಮ್ಮ ಉದ್ದೇಶ ಅಲ್ಲ. ನಾವು ಆಸ್ಪತ್ರೆ ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮ ಮಾಡಬೇಕಾ ಆ ಕಾರ್ಯಕ್ರಮ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಆಸ್ಪತ್ರೆ ಕಡಿಮೆ ಆಗಬೇಕಾದ್ರೆ ಅದು ಜನಸಾಮಾನ್ಯರಿಗೆ ಆರೋಗ್ಯ ಸಂಬಂಧಪಟ್ಟ ಜನಜಾಗೃತಿ ಮತ್ತು ಯೋಗಾಸನದಂತಹ ಜನಜಾಗೃತಿಯನ್ನು ಮೂಡಿಸುವ ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಆ ಕೆಲಸವನ್ನು ನಾವೆಲ್ಲ ಇವತ್ತು ಮಾಡಬೇಕಾಗ್ತದೆ. ಆದ ಕಾರಣ ಸರ್ಕಾರ ಇವತ್ತು ವಿವಿಧ ಹಂತದಲ್ಲಿ ಎಲ್ಲ ರೀತಿಯ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿಯೊಂದು ಮನೆಯಲ್ಲಿ ಕೂಡ ಇವತ್ತು ಪ್ರತಿಯೊಂದು ಕೆಲವೊಂದು ಗ್ರಾಮ ಮಾತ್ರ ಎಲ್ಲ ಗ್ರಾಮದ ಮುಂದಿನ ದಿನ ವಿಸ್ತರಿಸ್ತಾ ಹೋಗ್ತೇವೆ. ಕೆಲವೊಂದು ಗ್ರಾಮದಲ್ಲಿ ಈಗಾಗಲೇ ನಾವು ಯೋಗ ಗುರುಗಳನ್ನು ಇವತ್ತು ನೇಮಿಸಿ ಆ ಯೋಗ ಗುರು ಪ್ರತಿಯೊಂದು ಮನೆಯವರು ಕೂಡ ಇವತ್ತು ಯೋಗವನ್ನು ಕಲಿಸಿ ಆ ಮನೆಯವರು ಅವರ ಮನೆಯವರಿಗೆ ಯೋಗ ಕಲಿಸುವ ಮೂಲಕ ಪ್ರತಿಯೊಬ್ಬರು ಕೂಡ ಯೋಗ ಅಭ್ಯಾಸವನ್ನು ಇವತ್ತು ಮಾಡುವ ಮೂಲಕ ಬಹುಶಃ ಸ್ವಸ್ಥವಾದ ಸಮಾಜಕ್ಕೆ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತಕ್ಕೆ ತಮ್ಮದಾದ ಕೊಡುಗೆ ಕೊಡಲಿಕ್ಕೆ ಬೇಕು ಅಂತ ಯೋಜನೆ ಇವತ್ತು ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ರಾಜ್ಯದ ವಿವಿಧ ಎಲ್ಲ ಜಿಲ್ಲೆಗಳು ಕೂಡ ಇದನ್ನು ವಿಸ್ತರಿಸಿದಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮಗೆಲ್ಲ ನನ್ನ ಶುಭಾಶಯ ನಾನು ಸಲ್ಲಿಸಿಕೊಂಡು ಬಹುಶಃ ಇವತ್ತಿನ ಕಾರ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂಥ ಪರಮೇಶ್ವರ್ ಜಿವರು ಇವತ್ತು ಭಾಗವಹಿಸಬೇಕು. ಆದರೆ ಮುಖ್ಯಮಂತ್ರಿ ಅವರಿಗೆ ಬಾಂಬೆಯಲ್ಲಿ ಇವತ್ತು ಬೇರೆ ಒಂದು ವಿಶೇಷ ಒಂದು ಅಗತ್ಯವಾದ ಕಾರ್ಯಕ್ರಮ ಇದ್ದ ಕಾರಣ ಬಹುಶಃ ಅವರ ಸಂದೇಶವನ್ನು ಈಗಾಗಲೇ ಕೊಟ್ಟು ಬಹುಶಃ ಅವರ ಪರವಾಗಿ ನಾನು ಇವತ್ತು ಅವರ ಸಂದೇಶವನ್ನು ಶುಭಾಶಯ ಸಲ್ಲಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಾವೇನೆಲ್ಲ ಇವತ್ತು ಸಹಕಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕೇಳಿದ್ದೇವ ಎಲ್ಲ ಸಹಕಾರವನ್ನು ಕೂಡ ಇವತ್ತು ಮುಖ್ಯಮಂತ್ರಿ ಕೊಟ್ಟು ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ತಮ್ಮ ಸಂಪೂರ್ಣ ಪ್ರೋತ್ಸಾಹ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಇಲಾಖೆ ಅಧಿಕಾರಿಗಳ ಮುಖಾಂತರ
ಇವತ್ತು ನಮ್ಮ ಸಂಘ ಸಂಸ್ಥೆಯಲ್ಲಿ ನಮ್ಮ ಬೆಂಗಳೂರು ನಗರದ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಯೋಗದಲ್ಲಿ ಪರಿಚಿತ ಆಗಿದ್ದ ಪತಂಜಲಿ ಸಂಸ್ಥೆಯವರು ಇನ್ನಿತರ ಸಂಘ ಸಂಸ್ಥೆ ಎಲ್ಲರೂ ಕೂಡ ಇದು ಕ್ರೋಢೀಕರಿಸಿಕೊಂಡು ಈ ಒಂದು ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಾವು ಒಂದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಒಂದು ಸಂದೇಶ ಕೊಟ್ಟಂತಾಗಿದೆ. ಅದಕ್ಕಾಗಿ ನಿಮಗೆಲ್ಲ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿ, ಬಹುಶಃ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮ ವಿಶೇಷದ ಪ್ರೋತ್ಸಾಹ ಕೊಟ್ಟ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಬಹುಶಃ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ, ನಮ್ಮೆಲ್ಲರ ಆರೋಗ್ಯ ಬಹುಶಃವನ್ನು ಕಾಪಾಡಿಕೊಂಡು ನಾವು ಇನ್ನಿತ ಆರೋಗ್ಯ ಕಾಪಾಡಿಕೊಂಡು ಅಂತ ನಮ್ಮ ಜೀವನ ಶೈಲಿ, ಪರಿಸರ ಮತ್ತು ಇವತ್ತು ನಮ್ಮ ಆ ಒಂದು ಫುಡ್ ಹ್ಯಾಬಿಟನ್ನು ನಾವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ಹೋಗಿ ಅತ್ಯಂತ ಸತ್ಪ್ರಜೆಯಾಗಿ ಬಹುಶಃ ನಮ್ಮ ದೇಶಕ್ಕೆ ನಮ್ಮದೇ ಆದ ಕೊಡುಗೆ ಅಂತ ಹೇಳಿಕೊಳ್ತಾ, ಮತ್ತೊಮ್ಮೆ ಈ ಒಂದು ಕಾರ್ಯಕ್ಕೆ ಬಂದಂಥ ನಮ್ಮ ಗವರ್ನರ್ ಜಿ ಅವರಿಗೆಲ್ಲ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ವಿಶೇಷ ಅತಿಥಿಗಳಿಗೆ ಬಂದಂಥ ನಮ್ಮ ಎಲ್ಲ ಗಣ್ಯ ಅತಿಥಿಗಳನ್ನು ಶುಭಾಶಯ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ನಾವು ಯಾಚಿಸಿಕೊಂಡು ನಮ್ಮ ಸರ್ಕಾರದ ಪರವಾಗಿ, ನನ್ನ ಇಲಾಖೆಯ ಪರವಾಗಿ, ನಮ್ಮ ಅಧಿಕಾರಿ ವರ್ಗದವರ ಪರವಾಗಿ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.